ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ 5ನೇ ನಿಯಮದ ಬಗ್ಗೆ ಓದಿ ತಿಳ್ಕೊಳ್ಳೋಣ. ಸತ್ಯವಂತರಾಗಿರಿ. ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದ ದೈವಿ ಕೃಪೆ ಎಂದು ತಿಳಿದು ಕೃತಜ್ಞರಾಗಿರಿ. ಸತ್ಯ ಹೇಳುವುದರ ಅರ್ಥವೇನೆಂದರೆ ನಾವಿದ್ದ ಸ್ಥಿತಿಯಲ್ಲಿ ನಮ್ಮನ್ನು ಪ್ರಕಟಗೊಳಿಸುವುದು. ಈ ಸ್ಥಿತಿಗೆ ಬಂದ ಮನುಷ್ಯನು ಅದು ಏನಿದೆಯೋ ಇದೆ ಎಂದು ವಿವಶನಾಗಿ ಹೇಳುವನು. ಶಬ್ದಗಳು ಈ ಸ್ಥಿತಿಯನ್ನು ಹೇಗೂ ವರ್ಣಿಸಲಾರವು. ನಿಜವಾಗಿ ಇದು ಮೂಲದ ಸ್ಥಿತಿ. ಇದನ್ನು ಸ್ಥಿತಿ ಎಂದು ಕರೆಯುವುದು ಸಹ ಅದರ ವೈಶಿಷ್ಟ್ಯವನ್ನು ಕೆಡಿಸಿದಂತೆಯೇ. ಈ ಶಬ್ದ ಪ್ರಯೋಗವು ಅದರ ವರ್ಣನೆಗೆ ಉಚಿತವಾಗಲಾರದು. ವಾಸ್ತವವಾಗಿ ಪ್ರಳಯಕಾಲದಲ್ಲಿ ಎಲ್ಲ ಶಕ್ತಿಗಳು ಸಂಹೃತವಾಗಿ ಕೇವಲ ಮೂಲ ಮಾತ್ರ ಉಳಿಯುವ ಬಿಂದು ಅದು. ಮೂಲವೆಂಬುದು ಅದರ ಸರಿಯಾದ ಅಭಿವ್ಯಕ್ತಿಯಾಗಲಾರದು, ಏಕೆಂದರೆ ಅಲ್ಲಿ ಎಲ್ಲ ಸಂವೇದನೆಗಳು ಪೂರ್ಣ ಇಲ್ಲದಂತಾಗೂ ಅದನ್ನು ಶಕ್ತಿ ಎಂದು ಕರೆದರೂ ಕೂಡ ಒಂದು ರೀತಿಯ ಭೌತಿಕತೆ ಅಭಿಪ್ರೇತವಾಗುವುದು. ಹಾಗಾದರೆ ಏನು ಹೇಳಬೇಕು? ಅಭಿವ್ಯಕ್ತಿಯೂ ಇಲ್ಲದಂತಾಗುವುದು. ಶೂನ್ಯವೆಂದು ಕರೆದರೂ ಒಂದು ಥರದ ವಸ್ತುತ್ವದ ಗಂಧ ಬರುವುದು. ಅದನ್ನು ಸೂಚಿಸಲು ಈಗ ಅಸ್ತಿತ್ವವೆಂಬ ಶಬ್ದ ಒಂದೇ ಉಳಿಯಿತು. ಇದರಿಂದ ಅಭಿವ್ಯಕ್ತಿ ಶಕ್ಯವಾಗಬಹುದು. ನಾವು ಈ ಶಬ್ದಾರ್ಥವನ್ನು ಕುರಿತು ಚಿಂತಿಸಿದ್ದಾದರೆ ಯಾವುದಾದರೊಂದು ಪದಾರ್ಥದ ಕಲ್ಪನೆ ಬಂದು ಮತ್ತೆ ಅದೇ ಸ್ಥೂಲತೆಯ ಬೋಧೆಯಾಗುವುದು. ಇವೆರಡನ್ನೂ ನಮ್ಮ ಕಲ್ಪನೆಯಿಂದ ತಳ್ಳಿ ಹಾಕಿದರೂ ಕೂಡ ಏನಾದರೊಂದು ಶೇಷ ಉಳಿದೇ ಉಳಿಯುವುದು. ಈಗ ಅದೇ ಏನಿದೆಯೋ ಇದೆ ಎಂಬುದಕ್ಕಿಂತ ಬೇರೆ ಯೋಗ್ಯ ಅಭಿವ್ಯಕ್ತಿ ಯಾವುದಾಗಬಲ್ಲದು? ಪ್ರತಿಯೊಂದು ಕಲ್ಪನೆಯಿಂದ ದೂರ ಉಳಿಯುವುದೆಂದೇ ಅದನ್ನು ವರ್ಣಿಸುವ ಕಲ್ಪನೆಯಾಗಬಲ್ಲದು. ಸದ್ವ್ಯವಹಾರದಿಂದ ತನ್ನನ್ನು ಅದರತ್ತ ಕೊಂಡೊಯ್ಯುವುದು ಅಭ್ಯಾಸವನ್ನು ಅವಲಂಬಿಸಿದೆ. ದೃಢತೆಯು ಇದರಲ್ಲಿ ಸಹಾಯಕವಾಗುವುದು. ಆದರೆ ಗಂತವ್ಯ ಮುಟ್ಟುವ ಮೊದಲೇ ಈ ದೃಢತೆಯು ಅಪ್ಪಣೆ ತೆಗೆದುಕೊಳ್ಳಬೇಕು. ಆಗ ಮೂಲದ ಭಾಸವಾಗಬಲ್ಲದು. ಈ ಭಾಸವೂ ಇಲ್ಲದಂತಾದಾಗ ನಾವು ಮೂಲ ಸ್ಥಿತಿಯನ್ನು ಹೊಂದಿರುವೆವೆಂದು ತಿಳಿಯಬಹುದು. ಇಲ್ಲಿ ಬಾಬೂಜಿ ಮಹಾರಾಜರು ನಮಗೆ 5ನೇ ನಿಯಮದಲ್ಲಿ ಏನು ಹೇಳ್ತಾ ಇದ್ದಾರೆ? ಸತ್ಯವಂತರಾಗಿರಿ. ಕಷ್ಟಗಳು ನಿಮ್ಮ ಹಿತಕ್ಕಾಗಿ ಬಂದಂತಹ ದೈವಿ ಕೃಪೆ ಅಂಥೇಳಿ ತಿಳಿದು ಕೃತಜ್ಞರಾಗಿರಿ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾಗಿರುವಂತಹ ನಿಯಮ. ಸತ್ಯ ಹೇಳಬೇಕು ಅನ್ನೋಂಥದ್ರದ್ದು ಅರ್ಥ ಏನು ಅಂದರೆ, ನಾವು ಯಾವ ಸ್ಥಿತಿಯೊಳಗಿದ್ದೀವೋ ನಿಜವಾದಂತಹ ಸ್ಥಿತಿ, ಆ ಸ್ಥಿತಿಯಲ್ಲಿಯೇ ನಮ್ಮನ್ನು ಪ್ರಕಟಗೊಳಿಸುವುದು ಅಂಥೇಳಿ ಅರ್ಥ. ಸತ್ಯವಂತರಾಗಿರಿ ಅಂತಂದ ಕೂಡಲೇ ನಾವು ಮಾತಾಡೋದಷ್ಟು ಸತ್ಯ ಆಗಿಬಿಟ್ರೆ ಆಯಿತು ಅಂಥೇಳಿ ಅಂದ್ಕೊಳ್ತಾರೆ. ಆದರೆ ಇದರದ್ದು ಒಂದು ನಿಗೂಢವಾದಂತಹ ಅರ್ಥ ಏನಿದೆ ಅದು ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಯಾವ ಸ್ಥಿತಿಯೊಳಗಿದ್ವೋ ಆ ಸ್ಥಿತಿಯಲ್ಲಿ ನಮ್ಮನ್ನು ಪ್ರಕಟಗೊಳಿಸಿಕೊಳ್ಳುವುದು ಅಂತ. ಈ ಸ್ಥಿತಿಗೆ ಬಂದಂತಹ ಮನುಷ್ಯ ಅಂದರೆ ಸತ್ಯದ ಸ್ಥಿತಿಗೆ ಬಂದಂತಹ ಮನುಷ್ಯ ಏನು ಹೇಳ್ತಾನೆ? ಅದು ಏನಿದೆಯೋ ಇದೆ ಅಂಥೇಳಿ ವಿವಶನಾಗಿ ಹೇಳ್ತಾನೆ. ಶಬ್ದಗಳು ಈ ಸ್ಥಿತಿಯನ್ನು ಹೇಗೋ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಇದೋ ಮೂಲದ ಸ್ಥಿತಿ ಅಂಥೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಇದನ್ನು ಸ್ಥಿತಿ ಅಂತ ಕರೆಯೋದು ಸಹ ಅದರ ವೈಶಿಷ್ಟ್ಯವನ್ನು ಕೆಡಿಸಿದಂತೆ ಆಗುತ್ತೆ. ಯಾಕೆಂದರೆ ಈ ಶಬ್ದ ಪ್ರಯೋಗ ಅದರ ಒಂದು ವರ್ಣನೆಗೆ ಉಚಿತವಾಗಲಾರದು ಅಂತ ಹೇಳ್ತಾರೆ. ವಾಸ್ತವವಾಗಿ ಹೇಳಬೇಕು ಅಂದರೆ ಪ್ರಳಯ ಕಾಲದೊಳಗೆ ಎಲ್ಲ ಶಕ್ತಿಗಳು ಸಂಹೃತವಾಗಿ ಕೇವಲ ಮೂಲ ಮಾತ್ರ ಉಳಿದಿರುವಂತಹ ಬಿಂದು ಅದು. ಮೂಲ ಅಂದರೂ ಕೂಡ ಅದು ಸರಿಯಾದಂತಹ ಅಭಿವ್ಯಕ್ತಿ ಆಗಲಿಕ್ಕಿಲ್ಲ ಅಂತಾರೆ. ಯಾಕೆ ಅಂದರೆ ಅಲ್ಲಿ ಎಲ್ಲ ಸಂವೇದನೆಗಳು ಪೂರ್ಣ ಇಲ್ಲದಂತಾಗ್ಬಿಡುತ್ತೆ. ಆ ಸ್ಥಿತಿ ಇದ್ದಾಗ ಅದನ್ನು ಶಕ್ತಿ ಅಂಥೇಳಿ ಕರೆದರೂ ಕೂಡ ಒಂದು ರೀತಿಯಾದಂತಹ ಭೌತಿಕತೆ ಅಭಿಪ್ರೇತವಾಗ್ತದೆ. ಅಂತಂದರೆ ಭೌತಿಕತೆ ಇರುತ್ತೆ ಅದರಲ್ಲಿ, ಶಕ್ತಿ ಅಂತ ನಾವು ಹೇಳಿದಾಗ. ಹಾಗಾದರೆ ಏನು ಹೇಳಬೇಕು ಇದಕ್ಕೆ ಅಂದರೆ, ಅಭಿವ್ಯಕ್ತಿಯೂ ಇಲ್ಲದಂತಾಗುವ ಸ್ಥಿತಿ ಇದು. ಅಂದರೆ ಶೂನ್ಯ ಅಂಥೇಳಿ ಕರೆದ್ರೂ ಒಂಥರ ವಸ್ತುತ್ವದ ಒಂದು ಗಂಧ ಅದರಲ್ಲಿದೆ ಅಂತ ಹೇಳ್ತಾರೆ. ಅದನ್ನು ಸೂಚಿಸಲಿಕ್ಕೆ ಈಗ ಅಸ್ತಿತ್ವ ಅನ್ನುವಂಥ ಶಬ್ದ ಒಂದೇ ಉಳಿಯುತ್ತದೆ. ಇದರಿಂದ ಅಭಿವ್ಯಕ್ತಿ ಶಕ್ಯವಾಗಬಹುದು. ನಾವು ಈ ಶಬ್ದಾರ್ಥವನ್ನು ಕುರಿತು ಚಿಂತಿಸಿದ್ರೆ
ಯಾವುದಾದ್ರೂ ಒಂದು ಪದಾರ್ಥದ ಕಲ್ಪನೆ ಬಂದು ಮತ್ತೆ ಅದೇ ಒಂದು ಸ್ಥೂಲ ರೂಪವನ್ನು ಅದು ನಮ್ಮ ಒಂದು ಬೋಧೆಗೆ ತರುತ್ತದೆ ಅಂತೇಳಿ. ಅಂದರೆ ನಮಗೆ ಅನಿಸುತ್ತೆ ಆ ಥರ ಒಂದು ಸ್ಥೂಲವಾದಂತಹ ವಸ್ತುವಿನ ಒಂದು ಗೋಚರ ಆಗುತ್ತೆ. ಇವೆರಡನ್ನೂ ನಮ್ಮ ಕಲ್ಪನೆಯಿಂದ ನಾವು ದೂರ ಹಾಕಿದಾಗ, ತಳ್ಳಿ ಹಾಕಿದಾಗ ಕೂಡ ಏನಾದರೂ ಒಂದು ಶೇಷ ಅದರೊಳಗೆ ಉಳಿತದೆ. ಈಗ ಅದೇ ಏನಿದೆಯೋ ಇದೆ ಅನ್ನೋದಕ್ಕಿಂತಲೂ ಬೇರೆ ಯೋಗ್ಯವಾದಂತಹ ಅಭಿವ್ಯಕ್ತಿ ಯಾವುದು ಆಗಬಲ್ಲದು ಅಂತ ಬಾಬೂಜಿ ಮಹಾರಾಜರು ಹೇಳ್ತಾಯಿದ್ರು. ಪ್ರತಿಯೊಂದು ಕಲ್ಪನೆಯಿಂದ ದೂರ ಉಳಿತಾ ಹೋದಷ್ಟು ಅದನ್ನು ವರ್ಣಿಸುವಂತಹ ಕಲ್ಪನೆ ನಮಗೆ ಆವಾಗ ಆಗಬಲ್ಲದು ಅಂತೇಳಿ ಹೇಳ್ತಾರೆ. ಅಂದರೆ ಸದ್ವ್ಯವಹಾರದಿಂದ ತನ್ನನ್ನು ಅದರ ಹತ್ರ ಕೊಂಡೊಯ್ಯುವಂತಹ ಅಭ್ಯಾಸವನ್ನು ಅವಲಂಬಿಸಬೇಕು. ಅಷ್ಟೇ ಅಲ್ಲದೆ ದೃಢತೆ ಇದರೊಳಗೆ ಸಹಾಯಕ ಆಗತ್ತೆ. ಆದರೆ ಗಂತವ್ಯ ಮುಟ್ಟುವ ಮೊದಲೇ ಈ ದೃಢತೆ ಕೂಡ ಅಪ್ಪಣೆ ತಗೊಂಡ್ಬಿಡ್ತದೆ. ಯಾಕೆಂದರೆ ಅಲ್ಲಿ ಏನೂ ಇಲ್ಲದಂತಹ ಸ್ಥಿತಿ. ಆಗ ಮೂಲದ ಭಾಸ ಆಗತ್ತೆ. ಈ ಭಾಸನೂ ಇಲ್ಲದಂತಾದಾಗ ನಾವು ಮೂಲ ಸ್ಥಿತಿಯನ್ನು ಹೊಂದಿರ್ತೀವಿ ಅಂಥೇಳಿ ತಿಳಿಬೇಕು ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಇದಕ್ಕೆ ನಾನು ರಾಘವೇಂದ್ರ ಸಾಬ್ರ ಹತ್ರ ಹೋದಾಗ ಅವರು ನನಗೆ ಹೇಳಿರುವಂತಹ ಈ ಸತ್ಯವಂತರಾಗಿರಿ ಅನ್ನುವಂಥ ಒಂದು ವಿಷಯದ ಬಗ್ಗೆ ಕೆಲವೊಂದು ಸನ್ನಿವೇಶಗಳನ್ನು ನಿಮ್ಮ ಮುಂದಿಡಲಿಕ್ಕೆ ಇಚ್ಛೆಪಡ್ತೇನೆ. ಅಪ್ಪ ಅವ್ರು ಹೇಳ್ತಾಯಿದ್ರು, 10 ನಿಯಮಗಳ ಥರ ಯಾರ ಜೀವನ ರೂಪಣಗೊಂಡಿದೆಯೋ ಅವರೇ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡವರು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನನ್ನ ಪ್ರಶ್ನೆ ಏನಿತ್ತು, ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡವರು ಯಾವ ರೀತಿ ಇರ್ತಾರೆ ಅಂತ, ಏನಾದರೂ ಇರುತ್ತಾ ಅವ್ರಿಗೇನಾದರೂ ಆ ಥರ ನಾವು ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ಅಂತ. ಅದಕ್ಕೆ ಅಪ್ಪ ಅವ್ರು ಹೇಳಿದ್ದು, ಯಾರು 10 ನಿಯಮಗಳ ವ್ಯಾಖ್ಯಾನ 10 ನಿಯಮಗಳ ಥರ ಅವರ ಜೀವನವನ್ನು ರೂಪಣ ಮಾಡಿಕೊಂಡಿದ್ದಾರೋ ಅಥವಾ ಅವರ ಅಸ್ತಿತ್ವ ಇದೆಯೋ ಅವರನ್ನು ನಾನು ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡವರು ಅಂಥೇಳಿ ನಾನು ತಿಳ್ಕೊತೀನಿ. ಅದಕ್ಕೆ ಸಾಕ್ಷಾತ್ ಉದಾಹರಣೆ ನಮ್ಮ ಬಾಬೂಜಿ ಮಹಾರಾಜರೇ ಇದ್ದಾರೆ. ಆತನ ನೋಡಿದರೆ ನಾವು 10 ನಿಯಮಗಳನ್ನು ಓದೋ ಅವಶ್ಯಕತೆಯೇ ಇಲ್ಲ ಅಂಥೇಳಿ, ಅಂದರೆ ಆ ಥರ ಅವರ ಜೀವನ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಯಾರೋ ಬಂದ್ಬಿಟ್ಟು ರಾಘವೇಂದ್ರ ಸಾವ್ರು ಕೇಳಿದಂತೆ, ಭಗವಂತನನ್ನು ಪಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರಂತೆ. ಅದಕ್ಕೆ ಅಪ್ಪ ಅವ್ರು ಹೇಳಿದ್ರಂತೆ, ಇದೆಲ್ಲಪ್ಪ 10 ನಿಯಮಗಳೊಳಗೆ ಒಂದು ನಿಯಮ, ಸತ್ಯವಂತರಾಗ್ರಿ. ಅಯ್ಯ ಅದೆಲ್ಲ ನಮ್ಗೆ ಗೊತ್ತೇಳ್ರಿ, ಮುಂದೇನು ಮಾಡ್ಬೇಕು ಹೇಳ್ರಿ ಅಂತ. ಆಯ್ತಪ್ಪ, ಅದು ಗೊತ್ತಾದ್ಮೇಲೆ ಇನ್ನೆಲ್ಲ ಮುಗೀತೋ, ಇನ್ನು ಭಗವಂತನನ್ನು ಪಡ್ಕೊಂಡಂಗೆ ಇನ್ನೇನು ಮುಂದೆ ಇನ್ನೇನು ಮಾಡೋಂಥದ್ದೇನಿಲ್ಲ. ಅಯ್ಯೋ ಅಷ್ಟೇ ಏನ್ರಿ, ಅದೇನು ದೊಡ್ಡದು ಅಂತ ಹೇಳಿ ಅವ್ರು ಹೋದರು ಅಂತ ಹೇಳಿ, ಅವರು ಮನೆಗೆ ಹೋದರು ಅಂತ ಹೇಳಿಬಿಟ್ಟು ಅಪ್ಪ ತಮಾಷೆ ಮಾಡಿ ನಕ್ಕರು. ನಮಗೆ ಅಷ್ಟೇನು ಸತ್ಯವಂತರಾಗೋದು, ಅದೇನು ದೊಡ್ಡದಸ್ತಿಗೆ ಏನು ಯಾರು ಬೇಕಾದರೂ ಅದು ಆಗ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಅಷ್ಟೇ ಅಪ್ಪ, ಸಿಂಪಲ್, ಅದಕ್ಕಿಂತಲೂ ಇನ್ನೇನು ಜಾಸ್ತಿ ಬೇಕಾಗಿಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ನನಗೆ ಆವಾಗ ವಿಚಾರ, ಸತ್ಯವಂತರಾಗಿರಿ ಅಂದರೆ ಸತ್ಯ ನುಡಿಯೋವಂಥದ್ದಲ್ವಾ. ಅಂದರೆ ನಿಜ ಹೇಳಬೇಕು, ನಾವು ಏನೇ ಕೆಲಸ ಮಾಡಿದ್ರು, ಏನು ಮಾಡಿದ್ದೀವಿ ಅನ್ನೋದನ್ನು ಯಥಾರ್ಥವಾಗಿ ನಾವು ಅದನ್ನು ಪ್ರಕಟಗೊಳಿಸಬೇಕು. ಅಷ್ಟು ಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಬೇರೆ ಏನನ್ನೋ ಹೇಳೋದು, ಅಸತ್ಯ ಹೇಳೋದೇನಾಗತ್ತೆ, ಅದು ಅಸತ್ಯದ ಜೀವನ ಆಗುತ್ತೆ. ಸತ್ಯವಂತರಾಗುವಂಥದ್ದು ಅಂತಂದರೆ ನಮ್ಮ ನುಡಿ ಏನಿದೆಯಲ್ಲ ಅದು ನಾವು ಸತ್ಯವಾದಂತಹ ನುಡಿಗಳನ್ನೇ ನುಡಿಬೇಕು ಅಂತ ಹೇಳಿಬಿಟ್ಟು. ಆವಾಗ ನನ್ನ ಪ್ರಶ್ನೆ ಏನಂದರೆ, ಸತ್ಯ ನುಡಿದ್ಬಿಟ್ರೆ ಆಯಿತಾ, ಭಗವಂತ ಸಿಕ್ಬಿಡ್ತಾನೆ? ಹಾಗಾದರೆ ಎಷ್ಟೋ ಜನ ಇದ್ದಾರಪ್ಪ ನಮ್ಮ ಈ ಇಡೀ ಪ್ರಪಂಚದಲ್ಲಿ ಸತ್ಯ ನುಡಿಯುವಂಥವ್ರು, ಅವರಿಗೆಲ್ಲ ಭಗವಂತ ಸಿಕ್ಬಿಟ್ಟಿದ್ದಾನ ಅಂತ ಹೇಳಿ ಒಂದು ಪ್ರಶ್ನೆ ನನ್ನ ತಲೆಯಲ್ಲಿ. ಅದು ಹಾಗೆ ಅಪ್ಪ ಅವ್ರದ್ದು ಯಾವ ರೀತಿಯಾದಂತಹ ಒಂದು ಟ್ರೈನಿಂಗ್, ಮಾರ್ಗದರ್ಶನ ಅಂದರೆ ಫಸ್ಟ್ ಬೀಜ ಬಿತ್ತೋದು. ಅದಕ್ಕೆ ಅವರೇ ತಮ್ಮದಾದಂತಹ ಆಧ್ಯಾತ್ಮಿಕದ ಒಂದು ಪ್ರಾಣಾಹುತಿ ಶಕ್ತಿಯನ್ನು ನೀಡಿ ಅದಕ್ಕೆ ಕಾವು ಕೊಟ್ಟು ಅದನ್ನು ಆ ಮೊಳಕೆ ಹೊಡೆದು ಅದು ಗಿಡ ಆಗಿ ಅದರದ್ದು ಏನಿದೆಯಲ್ಲ ಆ ಸ್ಥಿತಿದು ಒಂದು ನಿಜವಾದಂತಹ ಸತ್ಯವಾದಂತಹ ಒಂದು ರೂಪ ಪ್ರಕಟ ಆಗಲಿಕ್ಕೆ ಶುರುವಾಗ್ತದೆ. ಇದು ಅವರ ರೀತಿಯಾದಂಥ ಒಂದು ಮಾರ್ಗದರ್ಶನ. ಆವಾಗ ಅಪ್ಪ ಅವರು ಆ ಬೀಜ ಬಿತ್ತಿದ್ರು. ಅದಕ್ಕೆ ಮೊದಲನೇದು ಕುಡಿ ಹೊಡೆದಿದ್ದು ಇದು. ನಂತರ ಹಾಗೆ ಕೆಲವು ದಿನ ಹೋದಾದ ನಂತರ ನನಗೆ ಏನಂತ ಭಾಸ ಆಯಿತು, ಅರೆ ಸತ್ಯ ಅಂತಂದರೆ ಏನು? ನಮ್ಮ ಒಳಗಡೆ ಇರುವಂತಹ ಅಂತರಂಗದ ಒಂದು ಜೀವನ ಕೂಡ ಸತ್ಯ ಆಗಬೇಕಲ್ಲ, ಬರೀ ಮಾತುಗಳಷ್ಟೇ ಅಲ್ಲ.
ನಮ್ಮ ಒಳಗಡೆ ಕೂಡ ನಾವು ಏನು ವಿಚಾರ ಬರುತ್ತೆ ನಮ್ಮಲ್ಲಿ, ಅದು ಹೊರಗಡೆ ಕೂಡ ಅದೇ ಥರ ಇರಬೇಕಲ್ಲ. ಅಂದರೆ ಒಳಗೂ ಹೊರಗೂ ಒಂದೇ ಥರ ಇರುವಂಥದ್ದಲ್ಲ ಸತ್ಯ ಅಂದರೆ. ಒಳಗಡೆ ಒಂದು ಅಂದ್ಕೊಳ್ಳೋದು, ಆಚೆ ಬಂದ್ಕೊಳ್ಳಿ ಇನ್ನೊಂದು ಮಾತಾಡೋದು, ಅಥವಾ ಬೇರೆ ಥರ ವ್ಯವಹಾರ ಮಾಡೋದು, ಇದು ಅಸತ್ಯ ಆಯ್ತಲ್ಲ. ಒಳಗಡೆಗೆ ಹೊರಗಡೆಗೆ ಬೇರೆ ಬೇರೆ ಆಯಿತು, ಇದು ಭಿನ್ನ ಆಯಿತು, ಇದು ಅಸತ್ಯದ ಜೀವನ ಆಯಿತು. ಹಾಗಾದರೆ ಇದು ಅಲ್ಲ. ಹಾಗಾದರೆ ಒಳಗಡೆ ಇರುವಂಥದ್ದನ್ನೇ ಅವರು ಆಚರಣೆ ಮಾಡುವಂಥವ್ರು ಎಲ್ಲರಿಗೂ ಭಗವಂತ ಸಾಕ್ಷಾತ್ಕಾರ ಆಗಿದ್ದಾನೆ, ಅದೂ ಅಲ್ಲ. ಹಾಗಾದರೆ ಮತ್ತಿನ್ನೇನು ನೋಡಿ, ಇದು 2ನೇ ಹಂತಕ್ಕೆ ಬಂತು. ಮತ್ತಿನ್ನೂ ಒಳಗೆ ಹೋಯಿತು. ಒಳಗೆ ಹೋದಾಗ ಇನ್ನೂ ವಿಚಾರ ಹೀಗೆ ನಡೀತು. ಆಮೇಲೆ ಬಾಬೂಜಿ ಮಹಾರಾಜರು ಹೇಳಿರೋವಂಥದ್ದು, ಅವರ ಮಾರ್ಗದರ್ಶನ ಎಲ್ಲ ಆಲೋಚನೆ ಮಾಡ್ತಾ ಹೋದರೆ, ಸತ್ಯವಂತರಾಗಿರಿ ಅಂದರೆ ನಮ್ಮ ನಿಜವಾದಂತಹ ಸ್ಥಿತಿ ಏನಿದ್ದಿತ್ತು, ನಾವು ಈ ಒಂದು ಪ್ರಸ್ತುತವಾದಂತಹ ಇರುವಿಕೆ ಅಸ್ತಿತ್ವಕ್ಕೆ ಬರೋಕ್ಕಿಂತಲೂ ಮೊದಲು, ಅಂದರೆ ಈ ಸೃಷ್ಟಿ ಆರಂಭದಲ್ಲಿ ನಾವು ಯಾವ ಥರ ಇದ್ವಿ, ಎಷ್ಟು ಪವಿತ್ರತೆಯಿಂದ ಇದ್ವಿ, ಆ ಸ್ಥಿತಿ ಸತ್ಯವಾದಂತಹ ಸ್ಥಿತಿ. ಆ ಸ್ಥಿತಿಯನ್ನು ನಾವು ಪಡ್ಕೊಂಡು ಅದರಲ್ಲೇ ಜೀವಿಸಿ ಅದನ್ನೇ ನಾವು ಪ್ರಕಟಗೊಳಿಸುವಂಥವರಾದರೆ ಆವಾಗ ಸತ್ಯವಂತರಾದಂತೆ ಅನ್ನುವಂಥದ್ದೊಂದು ಆ ಒಂದು ಬೆಳಕು, ಜ್ಞಾನದ ಬೆಳಕನ್ನು ಏನಾದರೂ ಅನ್ನಿ, ಆ ಬೆಳಕು ಹೇಗೆ ಮಿಂಚಿದಂಗೆ ಹೊಳಿತು ನನಗೆ. ಅರೆ ಹೌದಲ್ಲ, ಸತ್ಯವಂತರಾಗಿರಿ ಅಂದರೆ ಇದು ನಿಜವಾದಂತಹ ಅರ್ಥ. ಅಂದರೆ ಬಾಬೂಜಿ ಮಹಾರಾಜರನ್ನು ನೋಡಿದರೆ ಈ ಶಬ್ದ ನಾವು ಹೇಳೋದೇ ಬೇಕಾಗಿಲ್ಲ. ಯಾಕೆಂದರೆ ಅವರು ಒಳಗಡೆ ಏನಿದೆ, ಆ ಮೂಲದ ಸ್ಥಿತಿ ಏನಿದೆಯಲ್ಲ ಅದೇ ಪ್ರಕಟ ಆಗ್ತಾಯಿತ್ತು. ಅಂದರೆ ಅದನ್ನು ನಾವು ಪಡ್ಕೋಬೇಕಾಗಿರುವಂಥದ್ದು. ಯಾವಾಗ ಅದನ್ನು ಪಡ್ಕೊಂಡ್ರೆ ಮುಗ್ದೆ ಹೋಯ್ತಲ್ಲ. ಇನ್ನು ಮುಂದಿಂದೇನಿದೆ, ಇಲ್ಲ. ಅದು ಅಪ್ಪ ಅವ್ರು ಹೇಳಿದ್ದದೆ, ಸತ್ಯವಂತರ ಆದರೆ ಮುಗಿದೋಯ್ತು, ಇನ್ನೇನು ಇಲ್ಲ ಮುಂದಿಂದು ಅಂತ ಹೇಳಿದರು. ಆವಾಗ ಏನಿದೆಯೋ ಅದೇ ಇದೆ ಅಂತಂದರೆ, ಈಗ ಯಾರಾದರೂ ಕೇಳ್ಬೋದು, ಅರೆ ನೀ ಹೀಗೆ ಹಾಗೆ ಅಂಥೇಳಿ ನಿಂದನೆಗಳು ಹಾಕಿರ್ಬೋದು, ಅಥವಾ ಹೊಗಳಿಗೆ ಕೊಂಡಾಡಿರ್ಬೋದು. ಆದರೆ ಒಂದು ಮಾತು ಹೇಳೋದೇನು, ನಾನು ಏನಿದ್ದೀನೋ ಅದೇ ಇದ್ದೀನಿ ಅಂತ. ಅಂದರೆ ಯಾವ ರೀತಿ ಇದ್ದೀನೋ ಅದೇ ರೀತಿ ಇದ್ದೀನಿ. ನಾನು ಹೊಗಳಿದ್ರೂ ಅಲ್ಲಿ ಮೇಲಕ್ಕೆ ಏರ್ಬಿಟ್ಟು ಅಟ್ಟಕ್ಕೆ ಏರೋ ಥರ ಇಲ್ಲ, ನೀನು ತೆಗಳಿದ್ರೂ ಕೆಳಕ್ಕೆ ಹೋಗಿ ಪಾತಾಳಕ್ಕೆ ಹೋಗುವಂಥದ್ದಿಲ್ಲ. ಅದು ಏನಿದೆಯೋ ಆ ಸತ್ಯದ ಒಂದು ಸ್ಥಿತಿಯಲ್ಲಿ ನಾನಿದ್ದೀನಿ ಅಂಥೇಳಿ ಹೇಳುವಂಥ ವ್ಯಕ್ತಿಯಾಗಿರ್ತಾನೆ ಆತ ಅಂತ ಹೇಳ್ಬಿಟ್ಟು. ಅದಕ್ಕೆ ಬಾಬೂಜಿ ಮಹಾರಾಜರು ಹೇಳಿರುವಂತಹ ಈ ಒಂದು ನಿಯಮಕ್ಕೆ ಅಪ್ಪ ಅವ್ರು ಹೇಳಿರುವಂಥದ್ದನ್ನು ಇವತ್ತು ಜ್ಞಾಪಕಕ್ಕೆ ಬಂತು ನನಗೆ. ನಿಮ್ಮೆಲ್ಲರೊಟ್ಟಿಗೆ ನಾನು ಅದನ್ನು ಹಂಚಿಕೊಂಡೆ. ಕಾರಣ ಮಿತ್ರರೇ, ಸತ್ಯವಂತರಾಗಿರಿ ಅಂದರೆ ಕೇವಲ ಮಾತಲ್ಲ, ಒಳಗಿರುವಂತಹ ಸ್ಥಿತಿ ಹೊರಗಿರುವಂತಹ ಸ್ಥಿತಿ ಒಂದೇ ಆಗುವಂಥದ್ದು ಅಲ್ಲ. ನಿಜವಾದಂತಹ ಮೂಲ ಸ್ಥಿತಿಯಲ್ಲಿ ಯಾವಾಗ ನೆಲೆಸ್ತೀವೋ ಆವಾಗ ಇವೆಲ್ಲವೂ ತಾವಾಗೇ ಬರುತ್ತೆ. ಅಂದರೆ ಮೂಲ ಸ್ಥಿತಿಯಲ್ಲಿ ನಾವು ಜೀವನ ಮಾಡಿದಾಗ ನಮ್ಮ ಒಳಗೂ ಅಂತರಂಗನೂ ಬಹಿರಂಗನೂ ಒಂದೇ ಆಗುತ್ತೆ. ಆವಾಗ ಮಾತುಗಳೆಲ್ಲನೂ ಸತ್ಯವಾಣಿ ಆಗತ್ತೆ. ಕಾರಣ ನಾವೆಲ್ಲ ಆ ನಮ್ಮ ಮೂಲ ಸ್ಥಿತಿಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡಿ ನಮ್ಮ ಸಾಧನೆಯನ್ನು ಇನ್ನೂ ಹೆಚ್ಚು ತೀವ್ರಗೊಳಿಸ್ಕೋತಾ ಬಾಬೂಜಿ ಮಹಾರಾಜರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.